ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ನ್ಯೂಸ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಪೂಜಾ ಮೇಡಮ್. ಸೂಪರ್ ದಿಯಾ. ಓಕೆ, ಈಗ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ನಿಮ್ಗೆ, ಅದ್ರ ಜೊತೆಗೆ ಸ್ಕೂಲ್ಗೆ ಹೋಗೋದು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ, ನಿಮ್ಮ ದಿನಚರಿ ಹೇಗಿರುತ್ತೆ ಹಂಗೆ? ಆ್ಯಕ್ಚುಲಿ ನೀವು ಇದು ಬೆಸ್ಟ್ ಕ್ವೆಶನ್ ಕೇಳಿದ್ರಿ. ಎಲ್ರಿಗೂ ಒಂದು ಕ್ವೆಶನ್ ಇರುತ್ತೆ, ಈ ಥರ ಎಲ್ಲ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾ ಸ್ಕೂಲ್ ಹೇಗೆ ಮ್ಯಾನೇಜ್ ಮಾಡ್ಬೋದು, ಎಜುಕೇಷನ್ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ. ಸೊ ನಾನು ಆ್ಯಕ್ಚುಲಿ ಟ್ರಾವೆಲಿಂಗ್ ಈ ಥರ ಎಲ್ಲ ಟೈಮ್ ಸಿಕ್ಕಾಗ ಓದ್ತಾ ಇರ್ತೀನಿ. ಮಮ್ಮಿ ಟೀಚರ್ ಇದ್ದಾರೆ, ಅವ್ರು ಕೂಡ ನನಗೆ ಮಾಡ್ತಾರೆ. ಸ್ಕೂಲ್ಗೆ ಲೀವ್ಸ್ ಆಗುತ್ತೆ, ಸ್ಕೂಲ್ ಕಡೆಯಿಂದ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ದೇವ್ರ ದಯೆಯಿಂದ ಎಲ್ಲ ಸೂಪರಾಗಿ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಓಕೆ, ನಿಮ್ಮ ದಿನಚರಿ ಹೇಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ? ಈಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಆಕ್ಟಿಂಗ್ ಕ್ಲಾಸಿಗೆ ಏನಾದರೂ ಹೋಗ್ತೀರಾ? ಇಲ್ಲ, ನಾನು ಡ್ಯಾನ್ಸ್ ಕ್ಲಾಸ್, ಆ್ಯಕ್ಟಿಂಗ್ ಕ್ಲಾಸ್ ಯಾವುದಕ್ಕೂ ಹೋಗಲ್ಲ. ನಾನು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಡ್ಯಾನ್ಸ್ ಮತ್ತು ಆ್ಯಕ್ಟಿಂಗ್ ಅದೆಲ್ಲ ನಾನೇ ಮಾಡ್ತೀನಿ, ಜಸ್ಟ್ ಒಂದು ಹವ್ಯಾಸ ಥರ. ಸೊ ಕ್ಲಾಸ್ಗೇನು ಹೋಗ್ತಿಲ್ಲ. ಅಕ್ಕ ಸಿಂಗರ್ ಅಂತ ಹೇಳಿದ್ರೆ ಅಕ್ಕನಿಂದ ಆ ಒಲವು ನಿಮಗೆ ಮೂಡಿದ್ದು ಅಂತ ಹೇಳಿದ್ರಿ. ಹೌದು. ಸೊ ಅಕ್ಕ ಸಮೇತ ಚೆನ್ನಾಗಿ ಆಡ್ತಾರೆ. ಸೊ ಹೆಂಗೆ ಅಕ್ಕನೇ ನಿಮ್ಗೆ ಇನ್ಸ್ಪಿರೇಷನ್ ಅಂತ ಇದಕ್ಕೆ? ಹೌದು, ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ ಅಕ್ಕ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವಳ ಜೊತೆಗೆ ನಾನು ಹಾಡಬೇಕು ಅಂತ ಅವಳು ಏನು ಪ್ರಾಕ್ಟೀಸ್ ಮಾಡ್ತಾಳೋ ಅದನ್ನೇ ಅವಳ ಜೊತೆ ನಾನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಇದನ್ನು ನೋಡಿ ಹೇಳ್ದಾಗೆ ಪಪ್ಪ ಮಮ್ಮಿ ಗುರುತಿಸಿ ನನ್ನ ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಮಾಡಿದ್ದು. ಸೊ ಅಕ್ಕನೇ ನನಗೆ ಇನ್ಸ್ಪಿರೇಷನ್. ಓಕೆ, ಸೂಪರ್. ಈಗ ಸಾಕಷ್ಟು ಶೋಸ್ಗಳೆಲ್ಲ ಮಾಡಿದ್ದೀರಾ, ನೀವು ಯಾವುದ್ರಲ್ಲಿ ತುಂಬ ಚೆನ್ನಾಗಿ ಇನ್ವೈಟ್ ಮಾಡಿದ್ರು, ಚೆನ್ನಾಗಿ ನೋಡಿಕೊಂಡ್ರು, ಚೆನ್ನಾಗಿತ್ತು, ನಿಮ್ಗೊಂದು ಬೆಸ್ಟ್ ಮೆಮೊರೀಸ್ ಅಂದರೆ ಯಾವ ಶೋ? ನಾನು ಒಂದು ಶೋ ಅಂತ ಹೇಳೋದಿಲ್ಲ, ಎಲ್ಲ ಶೋಸ್ ಕೂಡ ತುಂಬಾ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾರೆ. ಅವರ ಹಾಸ್ಪಿಟಾಲಿಟಿ ತುಂಬ ಖುಷಿ ಆಗುತ್ತೆ. ಸೊ ಒಂದನ್ನು ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಎಲ್ಲ ಶೋಸ್ ಕೂಡ ತುಂಬ ಪ್ರೀತಿ ಅಭಿಮಾನದಿಂದ ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಅಷ್ಟೇ. ಓಕೆ, ಈಗ ಸರಿಗಮಪ ಆ್ಯಕ್ಚುಲಿ ನಿಮ್ಮದು ಫಸ್ಟ್ ಶೋ, ಅದ್ರದ್ದು ಹೇಗಿತ್ತು, ಅದ್ರದ್ದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹಂಚ್ಕೊಳ್ಳಿ ಅಂತ. ಆ್ಯಕ್ಚುಲಿ ಸರಿಗಮಪ ಹೇಳಿದಾಗೆ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಗ್ತಾ ಹೋಯಿತು. ಸೊ ಅಲ್ಲಿ ನಾನು ಮೆಂಟರ್ಸಿಂದ, ಜಡ್ಜಸ್ಸಿಂದ, ಅನುಶ್ರೀ ಅಕ್ಕ ಅವರಿಂದ, AJ ಸರ್ ಆಗಿರ್ಬೋದು, VP ಸರ್, ಮಹಾಗುರುಗಳು, ನನ್ನ ಮೆಂಟರ್ ನಂದಿತಾ ಮ್ಯಾಮ್, ಹಾಗೆ ಎಲ್ಲ ಮೆಂಟರ್ಸ್, ಜೂರೀಸ್, ಮ್ಯೂಸಿಷಿಯನ್ಸ್, ನನ್ನ ಜೊತೆ ಇರೋ ಎಲ್ಲ ಫ್ರೆಂಡ್ಸ್, ಎಲ್ಲರ ಜೊತೆ ತುಂಬಾ ಕಲ್ತ್ಕೊಂಡೆ. ಆ್ಯಕ್ಚುಲಿ ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಫಸ್ಟ್ ಶೋ ಅದು ನಂದು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಸೂಪರ್. ಓಕೆ, ಯಾವುದು ನಿಮ್ಮ ಫೇವ್ರೆಟ್ ಸಾಂಗ್? ಕನ್ನಡದಲ್ಲಿ ಎಲ್ಲ ಸಾಂಗಿಗೂ ಅದರದ್ದೇ ಆದೊಂದು ಚಂದ ಇದೆ. ಬಟ್ ನನ್ನ ಫೇವ್ರೇಟ್ ಅಂತ ಅಂದರೆ ಕನ್ನಡದಲ್ಲಿ ಅಣ್ಣವ್ರ ಸಾಂಗ್ಸು ಎಲ್ಲ ತುಂಬ ಇಷ್ಟ. ಸಾಂಗು ತುಂಬ ಇಷ್ಟ. ಓಲ್ಡ್ ಸಾಂಗ್ಸ್ ಕೂಡ ತುಂಬಾ ಇಷ್ಟ. ಯಾವುದಾದ್ರೂ ಓಲ್ಡ್ ಸಾಂಗ್ ಆಡ್ಬೇಕು ನೀವು ಅಣ್ಣವ್ರದ್ದು? ಹಾಂ, ಮತ್ತು ನನಗೆ ಕನ್ನಡದ ಮೇಲೆ ಒಂದು ಸಾಂಗ್ ಇದೆ, ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಂತ, ಅದು ತುಂಬಾ ಇಷ್ಟ. ಹಾಡ್ತೀರಾ? ಹಾಂ, ಓಕೆ. ಕನ್ನಡ ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು, ಕೆಡಿಸದಿರು ಈ ಹೆಸರ, ಈ ಹೆಸರ, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಸೂಪರ್, ಥ್ಯಾಂಕ್ ಯು. ಈಗ ಅಣ್ಣವ್ರು ಅಂತ ಹೇಳಿದ್ರೆ ಅಣ್ಣವ್ರದ್ದು ಒಂದು ಸಾಂಗ್ ಆಡಬೇಕು. ಅವ್ರದ್ದು ನನ್ನೊಂದು ಫೇವ್ರೇಟ್ ಸಾಂಗ್ ಕವಿರತ್ನ ಕಾಳಿದಾಸ ಮೂವಿದು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಸೊ ಈ ಸಾಂಗಲ್ಲಿ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಆ್ಯಕ್ಟಿಂಗ್ ಕೂಡ ನಂಗೆ ತುಂಬ ಇಷ್ಟ, ಮತ್ತು ಈ ಸಾಂಗ್ ಅಂತೂ ಎಸ್ಪೆಷಲಿ ತುಂಬ ಇಷ್ಟ. ಸೊ ಬೆಳ್ಳಿ ಮೂಡಿತೋ ಸಾಂಗ್. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಗೆ ರಂಗು ಚೆಲ್ಲಿತೆ ರಾಣಿರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಎಳು ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆಮ್ಯಾಗಿನ ಮಂಜು ಅನ್ನಿಪ್ಪಳ್ ಗುಟ್ಟೈತೆ, ಎಳ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆಮ್ಯಾಗಿನ ಮಂಜು ಅನ್ನಿಪ್ಪಳ್ ಗುಟ್ಟೈತೆ, ಹಕ್ಕಿ ಹಾರುತ್ತಿದೆ ಕಿಚಿಪಿಚಿ ಅನ್ನುತ್ತಿದೆ, ಹಕ್ಕಿ ಹಾರುತ್ತಿದೆ
ಕಿಚಿ ಪಿಚಿ ಅನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಅಗರುತ್ತಿದೆ. ಯಾಕ್ಲೆ ಹನುಮಂತಣ್ಣ ಗುರುಗುಡ್ತೀಯ? ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಅಗರುತ್ತಿದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಸೂಪರ್ ದಿಯಾ. ಥ್ಯಾಂಕ್ ಯು.